ಓಕೆ ಸರ್, ಇನ್ನು 18ನೇ ತಾರೀಕೀಗ ಕಾರ್ಯಕರ್ತರ ಸಭೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗ ಈ ಒಂದು ಸಿಚುವೇಶನ್ ಅಲ್ಲಿ ಕಾರ್ಯಕರ್ತರ ಸಭೆ ಅಂತಂದ್ರೆ ಏನೆಲ್ಲ ಚರ್ಚೆ ಮಾಡ್ತಾರೆ, ಜೊತೆಗೆ ಏನಾದ್ರೂ ಸೂಚನೆ ಕೊಡೋದಿದ್ಯಾ? ಆದ್ರೆ ಈಗ ಮೈತ್ರಿ ವಿಚಾರಕ್ಕೆ ಬಂದ್ರು ಕೂಡ ಈಗ ಅವ್ರು ಹೇಳ್ಬಿಟ್ಟಿದ್ದಾರೆ ಕ್ಲಿಯರ್ ಆಗಿ, ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಿ ನಾವು ಮೈತ್ರಿ ಮಾಡ್ಕೊಳ್ಳೋದಿಲ್ಲ, ಸ್ವತಂತ್ರವಾಗಿ ಈಗ ನಾವು ಒಂದು ಸ್ಪರ್ಧೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಈಗ ಇವತ್ತು ಕಾರ್ಯಕರ್ತರ ಸಭೆ ಯಾವ ಕಾರಣ? ಅಲ್ಲ ನೋಡಿ, ನೀವು ಹೇಳ್ತಾ ಇದ್ದೀರಲ್ಲ, ಅದು ಬೈ ಎಲೆಕ್ಷನ್ ಅಲ್ಲಿ ಎಲ್ಲಿ ಆಗಿರೋಂಥ ವಿಚಾರ ನೀವು ಹೇಳ್ತಾ ಇದ್ದೀರಾ. ಮುಂದೆ ಬರೋಂಥ ಒಂದು ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ಸ್ ಅಲ್ಲಿ ಎಲ್ಲ ಪ್ರಕ್ರಿಯೆಗಳು ಮಾಡಿ ನಮಗೆ ಮೊದಲು ನಮಗೆ ಕಾರ್ಯಕರ್ತರ ನಿಲುವೇ ನಮಗೆ ಮುಖ್ಯ. ಸೊ ಅದನ್ನೆಲ್ಲ ಒಂದು ತಗೊಂಡು ಒಂದು ಸಂಘಟನೆ ಮಾಡಿ ಮತ್ತೆ ಒಂದು ಮೀಟಿಂಗ್ ಮಾಡಿ, ನಾವು ಏನು ರಾಜ್ಯ ಮಟ್ಟದ ಒಂದು BJP ನಾಯಕರಿದ್ದಾರೆ ಮತ್ತು ಹೈಕಮಾಂಡ್ ನಾಯಕರಿದ್ದಾರೆ, ಅವ್ರ ಮುಖಾಂತರ ಮಾತಾಡಿ ಚರ್ಚೆ ಮಾಡಿ, ನಾವು NDA ಮುಖಾಂತರನೇ ಮೈತ್ರಿ ಸರ್ಕಾರದಾಗೆ ನಾವು ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ಹೋಗೋದು. ಇದು ಆಗಿರೋದು ಒಂದು ಬೈ ಎಲೆಕ್ಷನ್ ವಿಚಾರ ಅಷ್ಟೇ ನೀವು ವಿಸ್ತಾರ ಮಾಡ್ತಾ ಇರೋದು. ಈಗ ಇನ್ನೂ ಒಂದು ಹೇಳ್ಬೇಕಂತಂದರೆ, ಕಾಂಗ್ರೆಸ್ ವಕ್ತಾರರು ಮೊದಲು ಹೇಳ್ತಾ ಇದ್ರು, ಅವರು ಫ್ಯಾಮಿಲಿಗೆ ಡ್ಯಾಡಿ ಸರ್ಕಾರ ಅಂತ ಇದ್ದಾರೆ. ಹಂಗಾರೆ ಇಲ್ಲಿ ಗಾಂಧಿ ಫ್ಯಾಮಿಲಿ ಇದೆಯಲ್ಲ, ಯಾವ ಸರ್ಕಾರ ಅದು? ಯಾವ ಡ್ಯಾಡಿ ಸರ್ಕಾರ ಅದು? ಅಲ್ಲಿ ಪ್ರಿಯಾಂಕಾ ಗಾಂಧಿ ಯಾರು, ರಾಹುಲ್ ಗಾಂಧಿ ಯಾರು, ಸೋನಿಯಾ ಗಾಂಧಿ ಯಾರು, ವಾಡ್ರಾ ಗಾಂಧಿ ಯಾರು, ಮತ್ತು ಅವ್ರ ಮಕ್ಕಳಿಗೆ ಬರ್ತಾರೆ ಅವರೆಲ್ಲ ಯಾರು? ಅದು ಫ್ಯಾಮಿಲಿ ರಾಜಕಾರಣ ಅಲ್ವಾ? ಈ ಫ್ಯಾಮಿಲಿ ರಾಜಕಾರಣ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟು ಕಾಂಗ್ರೆಸ್ ನೈತಿಕತೆ ಇರಬೇಕಲ್ವಾ? ಈ ಥರ ಮಾತಾಡ್ತಾ ಇದೀವಿ ಅಂದರೆ ನಮ್ಮದು ಕೂಡ ಫ್ಯಾಮಿಲಿ ಸರ್ಕಾರನೇ, ಗಾಂಧಿ ಸರ್ಕಾರನೇ, ಇಡೀ ಗಾಂಧಿ ವಂಶಾವೃದ್ಧಿಯಿಂದ ಬರ್ತಾ ಇರೋಂಥ ಸರ್ಕಾರ ಅಂತ ಅವ್ರು ತಿಳ್ಕೊಂಡು ಅದನ್ನು ಮನದಟ್ಟು ಮಾಡಿಕೊಂಡು ಇನ್ನೊಂದು ಪಕ್ಷದ ಬಗ್ಗೆ ಟೀಕೆ ಮಾಡಬೇಕು. ಇದೇ ಥರ ಕಾಂಗ್ರೆಸ್ ಬಗ್ಗೆ, JDS ಬಗ್ಗೆ ಟೀಕೆ ಮಾಡ್ತಾ ಇವತ್ತು ಬಿಹಾರಲ್ಲಿ 4 ಎಲೆಕ್ಷನ್ ಬಂದು ನಿಂತಿದ್ದಾರೆ. ಇವರು ಕೂಡ ಅಲಿತಾ ಇರ್ತಾರೆ. ಇಡೀ ದೇಶನೇ ಇವರು ಎಲ್ಲಿ ಕಾಲಿತ್ತರೋ ಆ ರಾಜ್ಯ ನಿರ್ನಾಮ ಆಗ್ತಾ ಇದೆ. ಇವತ್ತು ನೀವು ನೋಡ್ತಾ ಇರ್ಬೋದು, BSP ತಗೊಬೋದು. ಈಗ ಬಿಹಾರ ಎಲೆಕ್ಷನ್ ನೀವು ನೋಡಿರ್ಬೋದು ಏನಾಗಿರೋ ಅಂತ. ಇವತ್ತು ಇವ್ರು ಎಲ್ಲಿ ರಾಹುಲ್ ಗಾಂಧಿ ಅವ್ರು ಹೋಗ್ತಾರೋ ಅಲ್ಲಿ ಕ್ಲಿಯರ್ ಆಗಿ ಅಲ್ಲಿ ವಾಶೌಟ್ ಆಗ್ತಾ ಇದೆ. ಆ ಒಂದು ಪ್ರಾದೇಶಿಕ ಪಕ್ಷನೇ ಇಲ್ದಂಗೆ ಆಗ್ತಾ ಇದೆ. ಸೊ ಹಂಗಾಗಿ ಕಾಂಗ್ರೆಸ್ಗೆ ಯಾವುದೇ ನೈತಿಕತೆ ಇಲ್ಲ. ಇಡೀ ದೇಶದಲ್ಲಿ ಇವತ್ತು ಬಾಗಿಲು ಮುಚ್ಚಿದೆ. ಇವತ್ತೇನಾದ್ರೂ ಅವ್ರಿಗೆ ಅವಕಾಶ ಇದೆ ಅಂದರೆ ಕರ್ನಾಟಕ ಮತ್ತು ಏನು ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ ಇದನ್ನು ಉಳಿಸ್ಕೊಳ್ಳೋದೇ ಅವ್ರಿಗೆ ದೊಡ್ಡ ಸಾಹಸವಾಗಿದೆ. ಇವತ್ತು ನೋಡ್ತಾ ಇದ್ದೀವಿ ನೀವು, ಇವತ್ತು ಜೋಕರ್ ಥರ ಆಗ್ಬಿಟ್ಟಿದೆ. ರಾಜ್ಯದಲ್ಲಿ ಕುರ್ಚಿ ಆಟ ಆಗ್ತಾ ಇದೆ. ಇಲ್ಲಿ ಕುರ್ಚಿ ಆಟ. CM ಹೇಳ್ತಾ ಇದ್ದಾರೆ ನಾನೇ 5 ವರ್ಷ ಇರಬೇಕು ಅಂತಾರೆ. DK ಶಿವಕುಮಾರ್ ಹೇಳ್ತಾ ಇದ್ದಾರೆ ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡೋದಂತಾರೆ. ಒಂದ್ಸತಿ ಸಿದ್ದರಾಮಯ್ಯ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಅಂತ. ಒಂದ್ಸತಿ ಹೇಳ್ತಾರೆ ಹೈಕಮಾಂಡ್ ಏನು ಹೇಳ್ತಾ ಇದ್ದಾರೆ ನೋಡ್ರಿ, ಅದು ನಿಮ್ಮದು ಮೂಲ ಸಮಸ್ಯೆಗಳು ನೀವೇ ಬಗೆಹರಿಸ್ಕೊಬೇಕದು ರಾಜ್ಯದ ಮಟ್ಟದಲ್ಲಿ ಅಂತ ಇದ್ದಾರೆ. ಇವತ್ತು ಏನು ಮಾಡಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯರು? ಅಹಿಂದ ಕಾಂಗ್ರೆಸ್ ಕಟ್ಟಕ್ಕೆ ಹೋಗ್ತಾ ಇದ್ದಾರಾ? ಇವತ್ತು ಅಹಿಂದ ಸಮಾವೇಶ ಮಾಡಕ್ಕೆ ಹೋಗ್ತಾ ಇದ್ದಾರಲ್ಲ, ಯಾರು ಹೊಟ್ಟೆ ತುಂಬುತ್ತೆ? ಇದೇ ಇವತ್ತು ಪರಮೇಶ್ವರ್ ಹೇಳ್ತಾರೆ ರಸ್ತೆ ಮಾಡ್ಕೊಡಿ ಅಂದರೆ, ರಸ್ತೆ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ತುಂಬ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಅಹಿಂದ ಕಾಂಗ್ರೆಸ್ ಮಾಡಕ್ಕೆ ಹೋಗ್ತಾ ಇದ್ದಾರಲ್ಲ, ಯಾರು ಹೊಟ್ಟೆ ತುಂಬ್ತಾ ಇದೆ? ಅಹಿಂದ್ರ ಯುವ ಪೀಳಿಗೆಗೆ ಕೆಲಸ ಕೊಡ್ತಾರೆ, ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರಾ? ಇವತ್ತು ಗೃಹಲಕ್ಷ್ಮಿಯಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋಂಥ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ಬೇಕಾದ್ರೆ ಉತ್ತರ ಏನು? 5,000 ಕೋಟಿ ಸರಿಯಾಗಿ ಮಾಹಿತಿ ಬಂದಿಲ್ಲ, ಅದ್ರ ಪರವಾಗಿ CM ಅವ್ರು ಹೇಳ್ತಾರೆ. ಅಂದರೆ ಅರ್ಥ ಏನು? ಎಲ್ಲೋಯ್ತು 5,000 ಕೋಟಿ? ಇವತ್ತರೆಗೂ ಲೆಕ್ಕ ಸಿಗ್ತಾ ಇಲ್ಲ. ನೀವು ಒಂದು ಗ್ಯಾರಂಟಿಗಳು ನೆಪ ಇಟ್ಕೊಂಡು ಏನು ಅಭಿವೃದ್ಧಿ ಮಾಡಿದ್ರಿ ದೇಶದಲ್ಲಿ, ಇವತ್ತು ರಾಜ್ಯದಲ್ಲಿ? ಇವತ್ತು CM ಕುರ್ಚಿಗೋಸ್ಕರ DK ಶಿವಕುಮಾರ್ ಹೋರಾಟ ಮಾಡ್ತಾ ಇದ್ರಲ್ಲ, 4 ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ರಲ್ಲ ನೀವು. ಬೆಂಗಳೂರು ಅಭಿವೃದ್ಧಿ ನಿಮ್ಮದೇ, ನೀರಾವರಿ ಅಭಿವೃದ್ಧಿ ನಿಮ್ಮದೇ, DCM ಸ್ಥಾನ ನಿಮ್ಮದೇ, KPCC ಅಧ್ಯಕ್ಷರ ಸ್ಥಾನ ನಿಮ್ಮದೇ. ಕೇವಲ ಬೆಂಗಳೂರಲ್ಲಿ 10 ಲಕ್ಷ ಗುಂಡಿಗಳು ನವೆಂಬರಲ್ಲಿ ಮುಚ್ತೀನಿ ಅಂದ್ರಲ್ಲ, ಇವತ್ತು ಮುಚ್ಚಾಕಾಯ್ತಾ ನಿಮ್ಮ ಕೈಯಲ್ಲಿ? ಮುಚ್ಚಾಕಾಯ್ತಾ ಇವತ್ತರೆಗೂ ನೀವು? ಇವತ್ತು ನಿಮಗೆ ಕಸದ ಲಾರಿಗಳು ನೀವು 7 ವರ್ಷ ನೀವು ಗುತ್ತಿಗೆ ತಂದ್ರಿ. ಎಷ್ಟು? 615 ಕೋಟಿ, 150 ಕೋಟಿ ಕೊಟ್ರೆ ಲಾರಿಗಳು 30 ಲಾರಿಗಳು ಬಂದ್ಬಿಡ್ತದೆ BBMPಗೆ ಕಸ ಕ್ಲೀನ್ ಮಾಡೋಂಥ ಗಾಡಿಗಳು. 150 ಕೋಟಿ ಕೊಟ್ಟಿದ್ರೆ 615 ಕೋಟಿಗೆ 7 ವರ್ಷ ನೀವು ಗುತ್ತಿಗೆ ತಗೊಂಡಿದ್ದೀರಿ ನೀವು. ಆಮೇಲೆ ಹಳೆ ಲಾರಿಗೆ ವಾಟರ್ ಸಪ್ಲೈ BWSSB ಅಲ್ಲಿ ವಾಟರ್ ಸಪ್ಲೈ. ಒಂದೇ ನಿಮಿಷ ಕೂತ್ಕೊಳ್ಳಿ, ನೀವು ಮಾತಾಡಿ ಬಿಡ್ತೀರಿ. ಒಂದೇ ನಿಮಿಷ ಇರಿ, ನೀವು ಮಾತಾಡಕ್ ಬಿಡಲ್ಲ. ಕುಮಾರ್ ಒಂದೇ ನಿಮಿಷ ಇರಿ. ವಿಧಾನಸೌಧ ಮುಂದೆ ಫ್ರೀ ವಾಟರ್ ಲಾರಿ ತಂದ್ರು. ವಿಧಾನಸೌಧದ ಮುಂದೆ ಕಾವೇರಿ ನೀರು ಉಚಿತ ಕೊಡ್ತೀವಿ ಅಂತ ಹೇಳಿ ವಿಧಾನಸೌಧ ಮುಂದೆ ಲಾರಿ ತಂದು ಫೋಟೋ ಶೂಟ್ ಮಾಡ್ದಲ್ಲ, ಎಲ್ಲಾ ಲಾರಿಗಳು ತುಕ್ಕಿಡ್ತಿದ್ವು. ಇವತ್ತು ನೀವು ಜನೌಷಧಿ ಕೇಂದ್ರ ಮುಚ್ಚಕ್ ಹೋದ್ರಲ್ಲ, ಹೈಕೋರ್ಟ್ ನಿಮ್ಗೆ ಚಿಮಾರಿ ಹಾಕ್ಬಿಡ್ತು. ಜನಕ್ಕೆ ಉಪಯೋಗ ನಿಮ್ಗೆ ಮುಚ್ತಾ ಇದ್ರಿ ಅಂತ ಹೈಕೋರ್ಟ್ ಚಿಮಾರಿ ಹಾಕಿದ್ಮೇಲೆ ಇವತ್ತು ನೀವು ಪರ್ಮಿಷನ್ ಕೊಡ್ತಾ ಇದ್ರಿ. ಈ ರೀತಿಯಾದ ನೀವು 108 ಸಮಸ್ಯೆಗಳಿತ್ತು. ಯುವ ಪೀಳಿಗೆ ಹೋರಾಟ, ಆಶಾ ಕಾರ್ಯಕರ್ತರು ಹೋರಾಟ, ಗುತ್ತಿಗೆದಾರರು ಹೋರಾಟ ಇದೆ, ಬಸ್ ಡ್ರೈವರ್ಗಳು ಹೋರಾಟ ಇದ್ದಾರೆ, ಡಾಕ್ಟರ್ಗಳು ವೈದ್ಯಕೀಯದಲ್ಲಿ ಎಲ್ಲ ರಾಜೀನಾಮೆ ಕೊಡ್ತಾ ಇದ್ದಾರೆ. ಸತ್ತ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಇಲ್ಲ, ಸರ್ಕಾರ ಇವತ್ತು ಅಭಿವೃದ್ಧಿ ಶೂನ್ಯ ಮಾಡಿ ಇವತ್ತು ಮೈತ್ರಿ ಮೇಲೆ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಅಧಪತನ ಆಗಿದೆ. ಇವತ್ತು ಆಫರ್ಗಳು ಕರ್ನಾಟಕಕ್ಕೆ ಹಣ ಕೊಡ್ತೀವಿ ಅಂತ ಇವತ್ತು ಮದ್ಯದ ಪರವಾಗಿ ಸುಳ್ಳೆ ಮಾಡ್ತಾ ಇದ್ದಾರೆ. ಮದ್ಯದ ಪರವಾಗಿ ಸುಳ್ಳೆ ಮಾಡ್ತಾ ಇದ್ದಾರೆ. ಇವತ್ತು ಆಯ್ತು, ಕುಮಾರಸ್ವಾಮಿ ಮಾಡ್ತೀವಿ 100 ಎಕರೆ ಜಮೀನು ಕೊಡ್ತೀವಿ.
ನೈತಿಕತೆ ಇದೆ, ಮೂಲ ಕಾಂಗ್ರೆಸ್ ಗುರುತಿಸಿ ಸಿಎಂ ಸ್ಥಾನ ಕೊಡಿ. ಕುಮಾರ್ ಅವರೇ, ಟೈಮ್ ಪೂರ್ತಿ ಅವರೇ ಮಾತಾಡ್ತಾ ಇರ್ತಾರೆ. ಇವತ್ತು ಇವ್ರೇನಾದ್ರೂ ಒಂದು ನೈತಿಕತೆ ಇದ್ರೆ ಇವತ್ತು ಫಸ್ಟ್ ಯಾರು ಸಿಎಂ ಅಂತ ಗುರುತಿಸ್ಕೊಳ್ಳಿ. ಇವತ್ತು ರಾಜ್ಯನ ಹಾಳು ಮಾಡಿ ಇವತ್ತು ಲೂಟಿ ಮಾಡಿ ಇವತ್ತು 1.16 ಲಕ್ಷ ಸಾಲ ಮಾಡ್ತಿದ್ದೆ ಈ ಸತಿ ಬಜೆಟ್ಗೆ ಮೇಡಮ್, ಈ ಬಜೆಟ್ ಅಲ್ಲಿ 1.16 ಲಕ್ಷ ಸಾಲ ಮಾಡಿದ್ದಾರೆ ಸಿಎಂ ಅಂತಾರೆ. ದೇವೇಗೌಡರಿಗೆ ಕುಮಾರಸ್ವಾಮಿ 4 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿದ್ರಲ್ಲ, ಇವತ್ತರೆಗೂ ರೈತರ ಪರಿಹಾರ ಆಯ್ತಾ? ರೈತರ ಪರಿಹಾರ ಆಯ್ತಾ? ಉದ್ಯೋಗ ಸೃಷ್ಟಿ ಒಂದ್ ನಿಮಿಷ ಕುಮಾರ್ ಅವರೇ, ನಿಮ್ಮನ್ನು ಒಂದ್ ಮಾತು ಕೇಳಬೇಕು. ನಾನು ಕಾಂಗ್ರೆಸ್ ಪಾರ್ಟಿಗೆ ಒಂದ್ ಮಾತು ಕೇಳಬೇಕು. ಒಂದ್ ನಿಮಿಷ ನೋಡಿ, UP-ನಲ್ಲಿ ಯಾರ್ದು ಯೋಗಿ ಸರ್ಕಾರ ಏನನ್ನ ಮುಸಲ್ಮಾನರು ತಪ್ಪು ಮಾಡಿದ್ರೆ ಅವ್ರ ಮನೆಗೆ ಬ್ಲಾಸ್ಟ್ ಡೆಮಾಲಿಸ್ ಮಾಡೋದು ಬುಲ್ಡೋಸರ್ ತಂದಿದ್ದಾರೆ. ಕರ್ನಾಟಕದಲ್ಲಿ ಬುಲ್ಡೋಸರ್ ತಂದು ನಾವು ವಿಶ್ವಾಸ ಮಾಡಿಬಿಟ್ಟು ನಿಮ್ಮನ್ನು ವೋಟ್ ಕೊಟ್ಟು ನಾವು 90% ವೋಟ್ ಕೊಟ್ಟು ಸರ್ಕಾರ ಬಂದಿದ ಮೇಲೆ ಬುಲ್ಡೋಸರ್ ತಂದು ಯಾರ ಮೇಲೆ ಇದು ಮಾಡ್ತಾರೆ ನೀವು ಕಾಂಗ್ರೆಸ್ನವರು? ಏನ್ ತಿಳ್ಕೊಂಡಿದ್ದೀರಾ ಮುಸಲ್ಮಾನರಿಗೆ? ಕೋಗ್ಲಿ ಲೇಔಟ್, ಬೆಲ್ಲಹಳ್ಳಿ, ಫಕೀರ್ ಲೇಔಟ್ 800 900 ಮನೆಗಳನ್ನು ಡೆಮಾಲಿಸ್ ಮಾಡಿಬಿಟ್ಟು ಈ ಅಲ್ಲ ಕೇಳಿಸ್ಕೊಳ್ಳಿ ಸ್ವಲ್ಪ, ಕೇಳ್ರಿ ಇಲ್ಲಿ ಅಲ್ಲ ಈಗ ಜನ ಬೀದಿಗೆ ಬಂದಿದ್ದಾರೆ. ಅಲ್ಲಿ ಇರೋದು MLA ಯಾರು? ಅದೇ ಪ್ರಕಾರ ಕರ್ನಾಟಕದಲ್ಲಿ ಮುಸಲ್ಮಾನರು 1,000 ಮನೆ ಮೇಲೆ ನೀವು ಬುಲ್ಡೋಸರ್ ಹತ್ತಿದ್ರಲ್ಲ, ನಾಚೆ ಬರಬೇಕು ಈ ಗೌರ್ಮೆಂಟ್ಗೆ. ನಾನು ಕೇಳ್ತೀನಿ, DK ಶಿವಕುಮಾರ್ ಅವರು, ಮುಸಲ್ಮಾನರು ನೀವು ವೋಟ್ ಕೊಡಿ, ನಿಮ್ಗೋಸ್ಕರ ನಾವು ಇದ್ದೀವಿ ಅಂತ ಹೇಳಿದ್ರಲ್ಲ, ಈಗ 5,000 ಜನ ಬೀದಿಗೆ ಬಂದಿದ್ದಾರೆ. ಆ ಕೋಲ್ನಲ್ಲಿ ಮುಸಲ್ಮಾನರು ಬಕ್ರಿ ಒಬ್ಬ 9 ಮಂತ್ ಆಗಿದೆ, ಪ್ರೆಗ್ನೆಂಟ್ ಆಗಿದೆ, ಒಬ್ಬ ಹೆಂಗ್ಸು ಅಲ್ಲಿ ಡೆಲಿವರಿ ಆಗ್ಬೇಕು ಅಂತ ಅವರೆಲ್ಲ ಬೀದಿಗೆ ಬಂದಿದಾರಲ್ಲ, ಅದಕ್ಕೆ ಯಾರೇ ನೀವು ವೋಟ್ ತಗೊಳ್ಳಿ ಆಧಾರ್ ಕಾರ್ಡ್ ಮಾಡ್ತೀರಾ, ಅದೇ ಅಡ್ರೆಸ್ ಮೇಲೆ KIB ಬಿಲ್ ಕೊಡ್ತೀರಾ, ಅದೇ ಅಡ್ರೆಸ್ ಮೇಲೆ ಎಲ್ಲ ಕೊಡ್ತೀರಾ. ಕೊಟ್ಟಿದ್ಮೇಲೆ ಅವ್ರಿಗೆ ನಿಮ್ಮ ಮನೆ ಡಿಮಾಲಿಷ್ ಮಾಡ್ತಿರಲ್ಲ, ಅವ್ರಿಗೆ ನೋಟಿಸ್ನು ಕೊಳ್ಳಿಲ್ಲ, ಏನಿಲ್ಲ. ತಕ್ಷಣ ರಾತ್ರಿ ಬಂದ್ಬಿಟ್ಟು ಬೆಳಗ್ಗೆ ಬಂದಿದ ತಕ್ಷಣನೇ ಎಲ್ಲ ನಾಶ ಮಾಡಿದ್ರಲ್ಲ. ಹೆಂಗಿರಿ ವಿಶ್ವಾಸ ಮಾಡೋದು ಮುಸಲ್ಮಾನರು ಕಾಂಗ್ರೆಸ್ ಮೇಲೆ?